ನಾಗದೇವತೆ ದೇವಸ್ಥಾನದ ಹತ್ರ ಬರ್ತೀನಿ, ಅಲ್ಲೇ ಕೂತ್ಕೊಂಡು ಸಡೆ ಎತ್ಕೊಂಡು ನೋಡ್ತಾ ಅಮ್ಮ ಕೂತಿದ್ದಾಳೆ ನೋಡಿ. ಎಲ್ಲೋ ದೂರದಲ್ಲಿ ತೆಂಗಿನ ಸಸಿ ಹತ್ರ ಮರದ ಮೇಲೆ ಸಡೆ ಎತ್ಕೊಂಡು ಈ ಕಡೆನೇ 10 ನಿಮಿಷದಿಂದ ದೇವಸ್ಥಾನ ಕಡೆನೇ ನೋಡ್ತಾ ಇದ್ದಾಳೆ ನೋಡಿ. ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಏಕೋ ದೇವಸ್ಥಾನಕ್ಕೆ ಬರಲಿಲ್ಲ. ಅಮ್ಮ ಅಲ್ಲೇ ಕೂತ್ಕೊಂಡು ನೋಡ್ತಾವಳೆ. ಆದ್ರೂ ನಾನು ಎಲ್ಲ ಪೂಜೆ ಸಾಮಾನುಗಳನ್ನ ರೆಡಿ ಮಾಡ್ತಾಯಿದ್ದೀನಿ. ತಡೆ ಹೊಡೆಯೋದಕ್ಕೆ ಪ್ರತಿಯೊಂದು ದೇವಸ್ಥಾನದಲ್ಲಿ ರೆಡಿ ಮಾಡ್ತಾಯಿದ್ದೀನಿ. ಅದರಿಂದ ಅಮ್ಮ ಇನ್ನು ದೇವಸ್ಥಾನದಲ್ಲಿ ಯಾವುದೇ ಇನ್ನೂ ರೆಡಿ ಆಗದೆ ಇರೋದ್ರಿಂದ ಇನ್ನೂ ಸರ್ಪದೇವತೆ ಒಳಗಡೆ ಬರೋ ಕಾಯ್ತಾ ಇಲ್ಲ. ಇನ್ನು ಕ್ಲೀನ್ ಮಾಡೋದು ನಾನು ಲೇಟ್ ಆದ್ದರಿಂದ ಅಮ್ಮ ಅಲ್ಲೇ ಕಾಯ್ತಾ ಇದ್ದಾಳೆ. ಅದರಿಂದ ಜಲ್ದಿಲ್ಲದೆ ರೆಡಿ ಮಾಡೋಕ್ಕಾಗ್ದೇ ನಾನು ಅಮ್ಮನ್ನ ರೆಡಿ ಮಾಡ್ತಾಯಿದ್ದೀನಿ. ಆದ್ರೂ ಅಮ್ಮ ಹೊರಗಡೆನೇ ಕಾಯ್ತಾ ಇದ್ದಾಳೆ, ಇನ್ನೂ ಒಳಗಡೆ ಬರಲಿಲ್ಲ. ಇಷ್ಟು ದಿನದವರೆಗೂ ದೇವಸ್ಥಾನದಲ್ಲಿ ಹುತ್ತದ ಮೇಲೆ ಅಲಂಕಾರ ಮಾಡಿಸ್ಬಿಟ್ಟಿದ್ದೆ ಸಿಮೆಂಟಲ್ಲಿ. ಆ ಹುತ್ತ ತೆಗಿವರೆಗೂ ಅಮ್ಮ ಒಳಗಡೆ ಬಂದಿರಲಿಲ್ಲ. ಹುತ್ತ ಮೇಲೆ ಎಲ್ಲ ತೆಗೆದು ಮೂಲ ಹುತ್ತ ಏನಿತ್ತು ಅದನ್ನೇ ನಾನು ರೆಡಿ ಮಾಡಿದ್ದೀನಿ. ಅದರಿಂದ ಇವತ್ತು ಅಮ್ಮ ಹೊರಗಡೆ ಬಂದು ಕಾಯ್ತಾ ಇದ್ದಾಳೆ. 10 ನಿಮಿಷ ಆಯಿತು, ಇನ್ನೂ ಸಡೆನೂ ಕೆಳಗೆ ಇಳಿಸಲಿಲ್ಲ. ಆದ್ರೂ ಅಲ್ಲೇ ಅಮ್ಮ ಅಲ್ಲೇ ಇದ್ದಾಳೆ. ಅದರಿಂದ ನಾನು ಪೂಜೆನ ಶುರು ಮಾಡೋಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಅಮ್ಮ ಎಷ್ಟೊತ್ತಿಗೆ ಒಳಗಡೆ ಬರ್ತಾಳೆ ಅಂತ ನೋಡಬೇಕು ನೋಡಿ. ಮರದ ಮೇಲೆ ಈ ಕಡೆನೇ ನೋಡ್ತಾ ಕೂತಿದ್ದಾಳೆ. ದಾರಿ ಇರೋದ್ರಿಂದ ಅಲ್ಲಿ ಯಾರಾದರೂ ಜನಗಳು ಬರ್ತಾರೆ, ಈ ಕಡೆ ಬರ್ತಾಳೆ. ಇಲ್ಲೇ ಹೋದರೆ ಎಕ್ಕದ ಗಿಡದ ಹತ್ರ ಬರ್ತಾಳೆ, ಇಲ್ಲ ಅಂದರೆ ದೇವಸ್ಥಾನದ ಹತ್ರ ಬರ್ತಾಳೆ. ಅಮ್ಮ ಅಲ್ಲೇ ಇರೋದ್ರಿಂದ ನಾವು ಅಲ್ಲಿಗೆ ಹೋದರೆ ಅಮ್ಮ ಯಾವ ಕಡೆಗಾರು ಎದುರೇ ಹೊಂಟೋಗ್ತಾಳೆ. ಅದರಿಂದ ಜಲ್ದಿ ನಾನು ಪೂಜೆನ ರೆಡಿ ಮಾಡ್ತೀನಿ. ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಅಮ್ಮನ ಹೆಸರು ಹೇಳಿ ಈ ತಡೆನ ಹೊಡೆಯುವಂಥ ಒಂದು ವ್ಯವಸ್ಥೆನ ನಾನು ಶುರುವಾಗ್ತೀನಿ. ಅಮ್ಮನ ಅಲಂಕಾರ ಮಾಡಬೇಕು, ಅದರಿಂದ ನಾನು ವಿಡಿಯೋನ ಆಫ್ ಮಾಡ್ತಾಯಿದ್ದೀನಿ.